ಗುರು ಬೆಂಗಳೂರಿನ ಟ್ರಾಫಿಕ್ ಜಿನ ಬೇಜಾರಾಗಿ ಎಲ್ಲಾದ್ರೂ ಸ್ವರ್ಗದಂತ ಪ್ಲೇಸ್ ನ ಹುಡುಕ್ತಾ ಇದ್ರೆ ಈ ರೆಸಾರ್ಟ್ ನಿಮ್ಗೆ ಪಕ್ಕ ಹೇಳ್ ಮಾಡಿಸ್ತಂತದ್ದು. ಇಲ್ಲಿ ಏನಿಲ್ಲ ಅಂತ ಅಲ್ಲ, ಎಲ್ಲನೂ ಐತೆ ಗುರು. ಸಾಕು ಅನ್ನಷ್ಟು ಊಟ, ಸುಸ್ತಾಗೋಷ್ಟು ಆಟ, ಕಣ್ಣಿಗೆ ತಂಪು ಮಾಡೋಷ್ಟು ಪ್ರಕೃತಿ ನೋಟ. ಎಲ್ಲಿ ಅಂದ್ರೆ ಅದ್ವಯ ಲಕ್ಸುರಿ ರೆಸಾರ್ಟ್ ಅಂತ ಸಕಲೇಶಪುರದಲ್ಲಿ ಐತೆ. ಶಿಸ್ತಾಗಿ ನಾವು ಕಾರ್ ಎತ್ಕೊಂಡು ಈ ಟ್ರಾಫಿಕ್ ಇಂದ ಮುಕ್ತಿ ಹೊಂದೋಣ ಅಂತ ರೆಸಾರ್ಟ್ ಗೆ ಹೋಗಿದ್ವಿ. ಹೋಗ್ತಿದ್ದಂಗೆ ಚೆಕ್ ಇನ್ ಆದ್ವಿ. ಚೆಕ್ ಇನ್ ಆಗ್ತಿದ್ದಂಗೆ ರೂಮ್ ಕೊಟ್ರು. ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಆಚೆ ಬರ್ತಿದ್ದಂಗೆ ಊಟ ಟೈಮ್ ಆಗಿತ್ತು. ವೆಜ್ ನಾನ್ ವೆಜ್ ಎರಡು ಇದೆ ಅಂದ್ರೆ ಎರಡು ಒಂದೊಂದ್ ಪ್ಲೇಟ್ ಹಾಕೊಂಡು ಸರ್ರಿಗೆ ಬರ್ಸಿದ್ವಿ. ಇನ್ನ ಗೇಮ್ ಅಂತ ಬಂದ್ರೆ ಇಂಡೋರ್ ಔಟ್ಡೋರ್ ಎರಡೂ ಇರುತ್ತೆ. ಇಂಡೋರ್ ಅಲ್ಲಿ ಟೇಬಲ್ ಟೆನ್ನಿಸ್ ಆಡಿದ್ವಿ, ಔಟ್ಡೋರ್ ಅಲ್ಲಿ ಕ್ರಿಕೆಟ್ ಆಡಿದ್ವಿ. ಸಣ್ಣ ಮಕ್ಕಳ ತರ ಪಿಚ್ ಕ್ಯಾಚ್ ಔಟ್ ಇದೆ ಅಂತ ರೂಲ್ಸ್ ಹಾಕೊಂಡು ಆಟ ಆಡಿದ್ವಿ. ಒಳ್ಳೆ ಮಜಾ ಬಂತು. ಇನ್ನು ಸೈಕಲ್ ಇದೆ ಅಂದ್ರೆ ನಾವು ಚಿಕ್ಕ ಹುಡುಗರಿದ್ದಾಗ 50 ಪೈಸಾ ಕೊಟ್ಟು ಹಾಫ್ ಅನ್ ಅವರ್ ಸೈಕಲ್ ತಗೊಂಡು ಊರೆಲ್ಲ ಸುತ್ತಿದ್ ನೆನಪಾಯ್ತು. ಸರಿ, ಇಲ್ಲೂ ಕೂಡ ಸೈಕಲ್ ತಗೊಂಡು ರೆಸಾರ್ಟ್ ನ ಒಂದ್ ರೌಂಡ್ ಓಡ್ ಬಂದ್ವಿ. ಅದಾಗ್ತಿದ್ದಂಗೆ ರೈನ್ ಡ್ಯಾನ್ಸ್ ಇದೆ ಅಂದ್ರೆ ರೈನ್ ಡ್ಯಾನ್ಸ್ ಹೋದ್ವಿ. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನನ್ ಮುಖ ಅಂತೂ ಕಾಣೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಹಾಗಾಗಿ ನಾನು ಸ್ವಿಮ್ಮಿಂಗ್ ಮಾಡ್ಲೇ ಇಲ್ಲ. ಅದಾಗ್ತಿದ್ದಂಗೆ ಫೈರ್ ಕ್ಯಾಂಪ್. ಈ ಬೇಸಿಗೆಯಲ್ಲಿ ಯಾಕೆ ಫೈರ್ ಕ್ಯಾಂಪ್ ಅಂದ್ರೆ ಸಕಲೇಶಪುರ ಗುರು ಚಿಲ್ಲಾಗಿರುತ್ತೆ. ಸೊ ಹಾಗಾಗಿ ಫೈರ್ ಕ್ಯಾಂಪ್ ಬೇಕೇ ಬೇಕು. ಫೈರ್ ಕ್ಯಾಂಪ್ ಅಲ್ಲಿ ಕೈ ಮೈ ಬಿಸಿ ಮಾಡ್ಕೋತಿದ್ದಂಗೆ ಊಟ ಟೈಮ್ ಆಯ್ತು. ಊಟ ಮುಗಿಸ್ಕೊಂಡು ಮತ್ತೆ ಹೋಗಿ ಪಚ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಬೆಳಿಗ್ಗೆ ಎದ್ದೊಳ್ತಿದ್ದಂಗೆ ನೇಚರ್ ವಾಕ್ ಹಾಗೂ ಜೀಪ್ ಡ್ರೈವ್ ಇತ್ತು. ನೇಚರ್ ವಾಕ್ ತುಂಬಾನೇ ಚೆನ್ನಾಗಿತ್ತು. ಜೀಪ್ ಡ್ರೈವ್ ಕೂಡ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ನಂತರದಲ್ಲಿ ಜಿಮ್ ಇದೆ ಅಂದ್ರೆ ಜಿಮ್ಗೆ ಹೋಗಿ ಎತ್ತಕ್ಕಾಗದಿರಂತ ಡಂಬಲ್ ನೆಲ್ಲ ಎತ್ತಕ್ ಹೋಗಿ ಆಗದೆ ಕೊನೆಗೆ ಸಣ್ಣ ಪುಟ್ಟ ಡಂಬಲ್ ನೆಲ್ಲ ಎತ್ತಿ ಎಕ್ಸರ್ಸೈಸ್ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸ್ಕೊಂಡು ಹಾಗೆ ಚೆಕ್ಔಟ್ ಕೂಡ ಆದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಚಿಂದಿಯಾಗಿತ್ತು. ನೀವೇನಾದ್ರೂ ಸಕಲೇಶಪುರದ ಕಡೆ ಒಂದು ಒಳ್ಳೆ ರೆಸಾರ್ಟ್ ನ ಹುಡುಕ್ತಾ ಇದ್ರೆ, ಅದರಲ್ಲೂ ಲಕ್ಸುರಿ ರೆಸಾರ್ಟ್ ನ ಹುಡುಕ್ತಾ ಇದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಹಾಗೂ ಫುಡ್ ಲೊಕೇಶನ್ಸ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.